ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಒಂದು ಲಾಗ್ ಮಾಡಬೇಕಂತ ಇದ್ದೀನಿ. ಲಾಗ್ ಅಂದರೆ ಅಲ್ಲಿ ಅರಬಿ ಮಾಲಿಂಪುರ್ ಬನ್ನಟ್ಟಿಯಲ್ಲಿ ಒಂದು ಗಾರ್ಡನ್ ಇದೆ. ಆ ಗಾರ್ಡನ್ನ ತೋರಿಸ್ಕೊಂಡು ಬರ್ತೀನಿ. ಅದಕ್ಕೋಸ್ಕರ ಕ್ಯಾಮ್ರಾ ಯಾವ ಥರ ಸೆಟ್ ಮಾಡಿದ್ದೀನಿ ಅಂದರೆ ಕ್ಯಾಮ್ರಾ ಈ ಥರ ಸೆಟ್ ಮಾಡಿದ್ದೀನಿ. ಹೆಲ್ಮೆಟ್ಗೆ ಕ್ಯಾಮ್ರಾ ಈ ಥರ ಸೆಟ್ ಮಾಡಿದ್ದೀನಿ. ಇದು ಫೋನ್ ಕ್ಲಿಪ್ನ ಇದು ಕ್ಲಿಪ್ ಇಲ್ಲಿ ಹಾಕಿ ಬೈಕ್ ಮೇಲೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇದು ಈಗ ರೀಸೆಂಟಾಗಿ ಒಂದು 2 ದಿನ ಆಯಿತು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ತಾ ಇದ್ದಿದ್ದು. ಅದೆಲ್ಲ ಚೆನ್ನಾಗಿದೆ. ಈ ಥರ ಹೆಲ್ಮೆಟಿಗೆ ಹಾಕೋಕೆ ಬರುತ್ತೆ. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ನನ್ನ ಚಾನಲಲ್ಲಿದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಈಗ ಬೈಕ್ ಮೇಲೆ ನಿಮಗೆ ಹೋಗಿ ಒಂದು ರೌಂಡ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನನ್ನ ಬೈಕು. ಈ ಥರ ಬರುತ್ತೆ. ಇಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಬೇಕು ಥರ ನೋಡಿ. ಆಲ್ಮೋಸ್ಟ್ ಗಾಳಿಯಲ್ಲಿ ತುಂಬ ಕೇಳಿಸಲ್ಲ. ಇದಕ್ಕೆ ಒಂದು ಸಣ್ಣದು ಮೈಕ್ ತಗೋಬೇಕು. ಮೈಕ್ ಆಲ್ರೆಡಿ ಮನೆಯಲ್ಲಿದೆ. ಅದು ನೆಕ್ಸ್ಟ್ ಸಂಡೇ ಹೋಗಿ ತಗೊಂಡ್ಬಂದು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಸಂಡೇ ತನಕ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ವಿಡಿಯೋನ ನೋಡ್ಕೊಳ್ಳಿ ನೀವು. ಆಲ್ಮೋಸ್ಟ್ ವಿಡಿಯೋನ ಕ್ಲಿಯರ್ ಆಗಿರುತ್ತೆ. ಸೌಂಡ್ ಏನಿದೆ ನೆಕ್ಸ್ಟ್ ಟೈಮ್ ನಾವು ಹಾಕಿರ್ತೀನಿ ಸೌಂಡು. ಹೊರಗಡೆ ತುಂಬ ಗಾಳಿ ಇದೆ. ಗಾಳಿ ನಾನು ಮಾತಾಡ್ತಾ ಇರೋದೇನೋ ನಿಮಗೆ ಅಷ್ಟು ಕ್ಲಿಯರಾಗಿ ಕೆಲಸಲ್ಲ. ನಾನು ನೋಡಿರೋ ಗಾರ್ಡನ್ನು ಅಲ್ಲಿ ತೆಂಗಿನ ಗಿಡಗಳು ಕಾಣ್ತಾವಲ್ಲ, ಅಲ್ಲಿಂದ ಹೋಗಬೇಕು. ಈಗ ಇಲ್ಲಿ ರೈಟ್ ತಗೊಂಡು ಇಲ್ಲಿ ಒಂದು ಹೊಳೆ ಇದೆ. ಹೊಳೆಗಾದ್ರೂ ಹೋಗೋಣ. ಹೊಳೆಗೇನು ಬೇಡ, ಹೊಳೆಗೆ ಒಂದು ಆಲ್ರೆಡಿ ಹೊಳೆನ ತೋರಿಸಿದ್ದೀನಿ ನಾನು ಒಂದು ಸರ್ತಿ. ಗಾರ್ಡನ್ ಹೋಗೋಣ. ಈಗ ರೈಟ್ ಟರ್ನ್ ತಗೋಬೇಕು. ರೈಟ್ ಟರ್ನ್ ತಗೊಂಡ ನಂತರ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕಡೆಯಿಂದ ಒಂದು ಲೆವೆಲ್ ಬೆಟರ್ ಇದೆ. ಇಲ್ಲಿ ತೆಂಗಿನ ಗಿಡಗಳು ತುಂಬ ಜಾಸ್ತಿ ಇದೆಲ್ಲ ಇಲ್ಲಿ. ನಾನು ನೋಡ್ತಾ ಏನೋ ಘಟಪ್ರಭಾ ಅಂತ ನದಿ ಬರುತ್ತೆ. ಅದು ಕೃಷ್ಣಾ ನದಿ ಅಂತ ಆಲ್ಮೋಸ್ಟ್ ನದಿ ಬರುತ್ತೆ. ಒಂದು ಆ ನದಿ ಆಲ್ಮೋಸ್ಟ್ ಹೋಗುತ್ತೆ. ಜಾಸ್ತಿ ಇದ್ದಾವೆ.
ಇದೆ ಅಂತ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಗೊತ್ತು. ಯಾರೋ ತುಂಬ ನೋಡ್ತಿದ್ದಾನೆ ನಾನು. ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ, ನನಗೂ ಅಷ್ಟು ಕ್ಲಿಯರ್ ಗೊತ್ತಿಲ್ಲ. ಐ ಹೋಪ್ ಓಪನ್ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಮತ್ತೆ ಸುಮ್ಮನೆ ರಿಟರ್ನ್ ಮನೆಗೆ ಹೋಗ್ಬೇಕಾಗುತ್ತೆ. ಹಾಗೆ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಐ ಹೋಪ್ ಕೀಲಿ ಇದೆ. ಹಾಂ, ಲಾಕ್ ಇದೆ. ಲಾಕ್ ಇಲ್ಲ. ಗಾಡಿ ಸೈಡಲ್ಲಿ ಹಾಕೋಣ. ಹ್ಯಾಂಡ್ ಲಾಕ್ ಮಾಡಿಕೊಂಡು ಈಗ ಹೋಗೋಣ. ಇನ್ನೂ ರೆಡಿ ಆಗ್ತಾ ಇದೆಯೋ ಅಥವಾ ರೆಡಿ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಗೂಗಲಲ್ಲಿ ಹೊಡೆದ್ರೆ ಅಟ್ರಾಕ್ಷನ್ ಪ್ಲೇಸ್ ಅಂತ ಇದೊಂದು ಪ್ಲೇಸ್ ಬಂತು. ಇಲ್ಲ, ಇನ್ನೂ ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿಲ್ಲ. ಇದು ಈ ಥರ ಇದೆ. ಇಲ್ಲಿ ಇದನ್ನು ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಗಿಲ್ಲ. ಇದು ಅವ್ರಂತ ಇದ್ದಾರೆ ಕುಂದ್ರಕ್ಕದೆಲ್ಲ ಪರ್ಮಿಷನ್ ಇಲ್ಲ, ಇನ್ನೂ ರೆಡಿ ಆಗ್ತಾ ಇದೆ. ರೆಡಿ ಆದಮೇಲೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಇಲ್ಲಿಂದ ಇದು ಫುಲ್ ಅಪ್ಪಲ್ಲಿದೆ. ಕೆಳಗೆಲ್ಲ ರಾಂಪುರನ ಒಂದು ಊರಿದೆ. ಜಸ್ಟ್ ಒಂದೆರಡು ಫೋಟೋನ ಕ್ಲಿಕ್ ಮಾಡಿಕೊಂಡು ರಿಟರ್ನ್ ಹೋಗ್ತೀನಿ. ನೋಡೋಣ. ಈ ಥರ ಕಾಣಿಸುತ್ತೆ ಇಲ್ಲಿಂದ. ಈ ಥರ ಇದೆ. ಅವರು ಇನ್ನೂ ಇಲ್ಲಿ ಆಲ್ರೆಡಿ ಈ ಥರ ಏನಾಗಿ ತೋರಿಸಿದ್ನಲ್ಲ, ಈ ಥರ ಇನ್ನೊಂದಲ್ಲಿ ಕಟ್ತಾ ಇದ್ದಾರೆ. ಆಲ್ರೆಡಿ ಇದನ್ನು ರೆಡಿ ಆಗಿಲ್ಲ. ರೆಡಿ ಆದಮೇಲೆ ಈ ಪರ್ಮಿಷನ್ ಇರುತ್ತೆ. ಈಗ ಪರ್ಮಿಷನ್ ಇಲ್ಲ. ಈಗ ಕೂತ್ಕೊಂಡ್ರೆ ಬೈತಾರೆ, ಹಂಗೆ ಹಿಂಗೆ ಅಂತ ಇದ್ದಾರೆ ಅವರು. ಅದಕ್ಕೋಸ್ಕರ ಇದು ಅಷ್ಟು ಕ್ಲಿಯರಾಗಿ ತೋರಿಸೋಕ್ಕಾಗಲ್ಲ. ಇದು ಅಷ್ಟೇ ತೋರಿಸ್ತೀನಿ, ಒಂದು ಸ್ವಲ್ಪ ತೋರಿಸ್ತೀನಿ, ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು. ಇದು ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ ಅಂತ ಇದ್ರ ಬಗ್ಗೆ. ಮತ್ತು ಯಾವುದಾದ್ರೂ ಬೇರೆ ಪ್ಲೇಸ್ನ ತೋರಿಸ್ತೀನಿ. ಈಗ ಏನಾಗಿ ಬೈಕ್ ಮೇಲೆ ಬಂದಿದ್ದ ರೈಡ್ನ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಕ್ಯಾಮ್ರಾದು ಯಾವ ಥರ ಕ್ಯಾಪ್ಚರ್ ಆಗುತ್ತೆ ಅಂತ. ಇನ್ನೂ ಕ್ಯಾಮ್ರಾ ತಂದಿಲ್ಲ, ಎಲ್ಲ ಫೋನಲ್ಲೇ ಮಾಡ್ತಾಯಿರೋದು. ಫೋನಲ್ಲೇ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಆಗೋಲ್ಲ, ಒಂದು 70% ಕ್ಯಾಪ್ಚರ್ ಆಗುತ್ತೆ. ಕ್ಯಾಮ್ರಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಆಗಿರುತ್ತೋ. ಈಗ ಫ್ರಂಟ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಈಗ ಬ್ಯಾಕ್ ಕ್ಯಾಮ್ರಲ್ಲೇ ಹಾಕ್ತೀನಿ, ಅದು ನೋಡ್ಕೊಳ್ಳಿ ಫ್ರಂಟ್ ಇವು ಯಾವ ಥರ ಕಾಣಿಸುತ್ತೆ ಅಂತ. ಮೋಸ್ಟ್ಲಿ ಇದು ಕಟ್ಸ್ತಾ ಇರೋದೇ ಇದಕ್ಕೋಸ್ಕರ ಅನಿಸುತ್ತೆ. ಯಾಕಂದರೆ ಇದು ಫುಲ್ಲು ಗುಡ್ಡದ ಮೇಲೆ ಇದೆ. ಇದು ಕಟ್ಸ್ತಾ ಇರೋದು. ಕೆಳಗೆಲ್ಲ ಊರಿದೆ, ಊರು ಮತ್ತು ಎಲ್ಲ ಫ್ಯಾಕ್ಟ್ರೀಸು, ಹೊಲ ಗದ್ದೆಗಳೆಲ್ಲ ಕಾಣ್ತವೆ ಇಲ್ಲಿಂದ ನೋಡಿದ್ರೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆ ಕಲ್ಲಿ ಒಂದು ಕೆರೆ ಕಾಣಿಸುತ್ತೆ ಇಲ್ಲಿಂದ. ಅಲ್ಲಿ ಟ್ರಕ್ ಹೋಗ್ತಾ ಇದೆ ನೋಡಿ, ಅದು ಅಲ್ಲೊಂದು ಫ್ಯಾಕ್ಟ್ರಿ ಇದೆ ಅದರದ್ದು. ಈ ಥರ ಕಾಣಿಸುತ್ತೆ ಇಲ್ಲಿಂದ. ಅವರಿರೋದು ಅಲ್ಲಿ, ನಾನು ಬಂದಿರೋದು ಆ ಬಾಗಿಲಿಂದ. ಅಲ್ಲಿದೆ ಅಲ್ಲ ಬಾಗಿಲು, ಆ ಬಾಗಿಲಿಂದ ಬಂದಿದ್ದು ನಾನು. ಆ ರೋಡ್ ಇದೆ ಅಲ್ಲ, ಅಲ್ಲಿಂದ ಹಿಡಿದು ಹಿಂಗೆ ರೌಂಡ್ ಹಾಕ್ಕೊಂಡು, ಅಲ್ಲಿಂದ ಹಿಂಗೆ ರೌಂಡ್ ಹಾಕ್ಕೊಂಡು ಇಲ್ಲಿ ಬಂದು ಇಲ್ಲಿಂದ ಈ ಕಡೆ ಬಂದೆ. ಇದನ್ನೆಲ್ಲ ಕಟ್ಟೋ ತನಕ ಇಲ್ಲಿ ನಾಯಿಗಳ ಸಾಮ್ರಾಜ್ಯ. ಎರಡು ನಾಯಿಗಳು ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದಾವೆ ಇಲ್ಲಿ. ಚೆನ್ನಾಗಿದೆ. ಇಲ್ಲಿಂದ ಈ ಥರ ಕಾಣಿಸುತ್ತೆ ತೆಳಗೆ ರಬಕವಿ ಬನಟ್ಟಿ. ಗೈಸ್, ಮತ್ತು ಈ ಪ್ಲೇಸು ಇನ್ನೂ ರೆಡಿ ಆಗಿಲ್ಲ, ಪೆಂಡಿಂಗಲ್ಲಿದೆ. ಇದು ರೆಡಿ ಆಗೋಣ, ಮತ್ತೆ ಇದು ಬಂದು ತೋರಿಸ್ತೀನಿ. ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತೀನಿ.
ಮತ್ತು ಬೈಕ್ ರೈಡನ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ಥರ ರೈಡ್ ಆಗುತ್ತೆ ಅಂತ. ಇನ್ನೂ ತುಂಬ ಪ್ರಿಪ್ರೇಷನ್ ನಡೀತಾ ಇದೆ ಈ ಥರದ್ದಾಗಲಿ ಅಥವಾ ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ದಾಗಲಿ ಒಂದೊಂದು ಸಣ್ಣದಾಗಿ ರೆಡಿ ಆಗುತ್ತಾ ಬರುತ್ತೆ. ಈಗ ಈ ಹೆಲ್ಮೆಟ್ ತೊಗೊಂಡಿದ್ದು, ನೆಕ್ಸ್ಟ್ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾದಾಗ ನೆಕ್ಸ್ಟ್ ನೀವು ಬೈಕ್ ತೊಗೋತೀನಿ, ಬಟ್ ಲೇಟ್ ಆಗ್ಬೋದು. ಮೋಸ್ಟ್ಲಿ ಮೇ ಬಿ 6 ಮಂತ್ಸ್ 1 ಇಯರ್ ತನಕ ಹೋದ್ರೂ ಹೋಗ್ಬೋದು. ಯಾಕಂದರೆ ಅಮೌಂಟ್ ಬೇಕಾಗುತ್ತಲ್ಲ ಅಷ್ಟು, ಅದಕ್ಕೋಸ್ಕರ. ಇಲ್ಲಿಂದ ಎದ್ರದ ದೂಸು ಬರ್ತಾಯಿದೆ, ಎದ್ರದಂತ ಗೊತ್ತಾಗ್ತಾಯಿಲ್ಲ. ತುಂಬ ದೂಸು ಬರ್ತಾಯಿದೆ, ಅಲ್ಲಿ ಡಸ್ಟ್ ಬರ್ತಾಯಿದೆ. ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಅದು ನಂದಿನಿ ಮಿಲ್ಕ್ಸ್ ಇದೆ, ಬಟ್ ಪ್ರಾಪರಾಗಿ ನನಗೂ ಗೊತ್ತಿಲ್ಲ ಎದ್ರದ್ದಿದೆ ಅಂತ. ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಅದ್ರದ್ದು ಬರ್ತಾ ಇದೆಯೋ ಅಥವಾ ಇಲ್ಲಿ ಟ್ರ್ಯಾಕ್ಟರ್ಗಳದಿಂತ ವೆಹಿಕಲ್ಸ್ಗಳು ತಿರುಗ್ತಾವಲ್ಲ ಅದ್ರದಿಂತ ಧೂಳು ಬರ್ತಾಯಿದೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಪೊಲ್ಯೂಷನ್ ಆಗ್ತಾಯಿದೆ ಆಲ್ಮೋಸ್ಟ್. ಇಲ್ಲಿಂದ ಡೌನಲ್ಲಿ ಇಲ್ಲಿ ಕಂಪೌಂಡ್ ಇದೆ ಅಲ್ಲ, ತೋರಿಸ್ತೀನಿ. ಇಲ್ಲಿ ಕಂಪೌಂಡ್ ಇದೆಯಲ್ಲ, ಕಂಪೌಂಡಾಗನೇ ಅಲ್ಲಿ ಮನೆಗಳಿದ್ದಾವೆ, ಅಲ್ಲಿ ಹಸುಗಳು ಕಾಣ್ತವೆ ಅಲ್ಲಿ. ಇದರಲ್ಲಿ ಫೋನಲ್ಲಿ ಕ್ಲಿಯರಾಗಿ ಕಾಣಲ್ಲ. ಹಸುಗಳಿದ್ದಾವೆ ಇಲ್ಲೆಲ್ಲ. ಕೆಳಗಡೆ ಮನೆ, ಗದ್ದೆ ಎಲ್ಲ ಮನೆಗಳಿದ್ದಾವೆ, ಅಲ್ಲೆಲ್ಲ ಊರಿದೆ, ಎಲ್ಲ ಸಣ್ಣ ಚಿಕ್ಕದು. ಇಲ್ಲಿ ಇಷ್ಟೇ ಸ್ವಲ್ಪ ಒಳಗಳು ಕವರ್ ಆಗಿದೆ. ಇದು ನೆಕ್ಸ್ಟ್ ಆ ಕಲ್ಲಿ ಕಾಣೋದೆಲ್ಲ ರಬಕವಿ ಅಂತ. ಇಲ್ಲಿಂದ ನಡು ಇರೋದೆಲ್ಲ ಯಾವ ರಾಂಪುರು, ಅಲ್ಲಿಂದ ಆ ಕಡೆ ಬನಹಟ್ಟಿ. ಈ ಥರ 3-4 ಊರುಗಳು ಕೂಡಿ ರಬಕವಿ ಬನಹಟ್ಟಿ ಅಂತ ಒಂದು ಸಿಟಿ ಆಗಿದೆ. ಅಲ್ಲಿ ಫುಲ್ ಗುಡ್ಡದ ಮೇಲೆ ಕಾಣ್ತಾ ಇದೆ ನೋಡಿ, ಅದೇ ರಾಂಪುರು ರಬಕವಿ ಅಂತ. ಓಕೆ ಗಾಯ್ಸ್, ಬಾಯ್. ಈಗ ಬೈಕ್ ಮ್ಯಾಗೆ ಹೋಗ್ತೀನಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಮತ್ತು ಬೈಕ್ ಮೇಲೆ ಸಿಗೋಣ. ಇದು ಸ್ವಲ್ಪ ಲಾಂಗ್ ಇದೆ ರೂಟು, ಕ್ಯಾಮ್ರಾ ಇಟ್ಕೊಂಡು ಹೋಗೋದಾಗಲ್ಲ. ಕ್ಯಾಮ್ರಾನ ಡೌನ್ ಮಾಡಿಕೊಂಡು ಅಲ್ಲಿ ಹೋಗಿ ಚಾಲೂ ಮಾಡ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಚೆನ್ನಾಗಿ ಅನ್ನಿಸಿದ್ರೆ ಕಮೆಂಟ್ ಮಾಡಿ, ಮತ್ತು ಹಾಗೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೊಸ ವಿಡಿಯೋಗಳು ಹಾಕ್ತಾಯಿರ್ತೀನಿ, ಹೊಸ ಥರ ಮಾಡ್ತಾಯಿರ್ತೀನಿ. ನೀವು ಸಪೋರ್ಟ್ ಮಾಡ್ತಾಯಿರಿ, ನಾವು ಬೆಳೆಯೋಣ, ನೀವು ಬೆಳೆಯುತ್ತಾರೆ. ಓಕೆ, ಎಲ್ಲ ಡಸ್ಟ್ಬಿನ್ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾವೆ. ಇನ್ನೇನು 6 ಮಂತ್ ಅಥವಾ 4 ಮಂತ್ಸ್ ಈ ಥರ ಟೈಮ್ ತೊಗೊಂಡು ಓಪನಿಂಗ್ ಮಾಡ್ಬೋದು. ಐ ಹೋಪ್. ಈ ಥರ ಇದೆ ನೋಡಿ ಗೈಸ್, ಎಲ್ಲ ಡೂಪ್ಲಿಕೇಟು, ಒರಿಜಿನಲ್ ಅಲ್ಲದು ಎಲೆಗಳೆಲ್ಲ. ಚಾವಿ ಕಳ್ಕೊಂಡೆ. ಎಷ್ಟಲ್ಲಿ ಇಟ್ಕೊಂಡಿದ್ದೆ ಅಲ್ಲ ಬಿಟ್ಟು. ಚಾವಿ ಕಳೆದಿದೆ ಗಾಡಿದು, ತಗೊಂಡು ಕಿಶದಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಇಲ್ಲಿಟ್ಟೋ ಗೊತ್ತಾಗ್ತಾಯಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಮತ್ತೆ ರಿಟರ್ನ್ ಬಂದೆ ಚಾವಿ ಹುಡ್ಕೋಕ್ಕೋಸ್ಕರ. ಕಾಲು ನೋಯ್ತಾ ಇದೆ ತುಂಬ. ಟೈಮ್ ಗಾಂಡು ಪಾಂಡು ಕ್ಯಾಕರೆ ಅಂದಂಗೆ ಆಯ್ತು ನಮ್ಮ ಲೈಫ್ ಅಲ್ಲ.
ಅದೇ ಥರ ಆಗಿದೆ. ನಾವು ಹಿಂಗೆ ಎಲ್ಲ ಎಲ್ಲಿಟ್ಕೊಂಡಿದ್ದೀನಿ ಅಂತಲೇ ನೆನಪಿಲ್ಲ. ಎಲ್ಲಿಷ್ಟು ಅಲ್ಲಿಟ್ಟೋ ಇಲ್ಲಿಟ್ಟೋ ಎಲ್ಲಿ ಬಿತ್ತೋ ಅಥವಾ ಗಾಡಿಗೆ ಬಿಟ್ಟು ಯಾರೋ ತೊಗೊಂಡೋದ್ರು ಎಕ್ಸೆಟ್ರಾ. ತುಂಬ ಬಿಸಿಲಿದೆ ಇಲ್ಲಿ. ಈ ಬಿಸಿಲಲ್ಲಿ ಚಾವಿ ಕಳ್ಕೊಂಡು ಕಾಲು ಬ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ನಡ್ಕೊಂಡು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಐ ಹೋಪ್ ಚಾವಿ ಇಲ್ಲೇ ಇದೆ. ಎಂಡಿಂಗ್ ಪಾಯಿಂಟಲ್ಲಿ ಚಾವಿ ಇದೆ. ವಿಚಾರ ಮಾಡಿ, ನಮ್ಮದು ಟೈಮ್ ಎಂಥ ಪರಿ ಇದ್ದಿರಬೇಕು. ಅಲ್ಲಿಂದ ಇಲ್ಲಿ ತನಕ ಈ ಚಾವಿ ಹುಡ್ಕೋಗೋಸ್ಕರ ಬಂದೆ. ಸಿಕ್ಕಾಪಟ್ಟೆ ಟಯರ್ಡ್. ನೋಡಿ ಈ ಥರ ಇದೆ ಪ್ಲೇಸ್. ಬನ್ನಿ, ಯಾವಾಗಾದರೂ ಫ್ರೀ ಇದೆ ಈ ಕಡೆ ಬಂದು ವಿಸಿಟ್ ಕೊಡಿ. ಚೆನ್ನಾಗಿದೆ ಪ್ಲೇಸ್, ರೆಸ್ಟ್ ಮಾಡೋಗೋಸ್ಕರ ಚೆನ್ನಾಗಿದೆ. ಓಕೆ, ಬಾಯ್ ಏನು ಹೇಳಲ್ಲ. ಬನ್ನಿ ಹೋಗೋಣ ಕ್ಯಾಮ್ರಾ ಜೊತೆನೇ ಅಲ್ಲಿ ತನಕ. ರೆಸ್ಟ್ ಮಾಡಿಬಿಡ್ತೀನಿ. ಆ ಚಾವಿಗೋಸ್ಕರ 2 ಸರ್ತಿ ತಿರುಗಾಡಿದೆ ಅಲ್ಲಿಂದ ಅಲ್ಲಿ ತನಕ. ಲಾಸ್ಟ್ ಎಂಡ್ ಪಾಯಿಂಟ್ ತನಕ ಹೋಗಿ ಬಂದೆ.